ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ಗೆ ವೀಕೆಂಡ್ ಆಘಾತ ಅನ್ನುವಂಥ ಸುದ್ದಿಯೊಂದು ಈಗ ಡೆಲ್ಲಿಯಿಂದ ಸಿಡಿತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಬೆಳವಣಿಗೆ. ಮುಂದಿನ ಶುಕ್ರವಾರ ಅಧ್ಯಕ್ಷರ ಆಯ್ಕೆಯಾಗತ್ತೆ. ಅದಕ್ಕೂ ಮುನ್ನ ಈ ಶುಕ್ರವಾರ ಬರ್ತಾ ಇರುವಂಥ ಬಿಗ್ ನ್ಯೂಸ್ ಏನು? ಹಾಗಾದ್ರೆ ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಫೆಬ್ರವರಿ 21ನೇ ತಾರೀಕು ಅಂದ್ರೆ ಮುಂದಿನ ಶುಕ್ರವಾರ ನೂತನ ಅಧ್ಯಕ್ಷರ ಘೋಷಣೆಯಾಗಲಿದೆ. ಅದಕ್ಕೂ ಮುನ್ನ 18ನೇ ತಾರೀಕು ಅಂದ್ರೆ ಮಂಗಳವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲ ರಾಜ್ಯಗಳಲ್ಲಿ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆಯನ್ನು ಅವರ ನೇತೃತ್ವದಲ್ಲಿ ನಡೆಸ್ತಾ ಇದೆ. ಅವ್ರಿಗೆ ಜವಾಬ್ದಾರಿ ಕೊಟ್ಟಿರೋದು. ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇದೇ ಮಂಗಳವಾರ. ಸೊ ಅಭಿಪ್ರಾಯ ಸಂಗ್ರಹವೋ ವೋಟಿಂಗೋ ಏನು ಅಂತ ಬಹಳ ದಿನಗಳ ಕುತೂಹಲ ಇದೆ. ಸೀಕ್ರೆಟ್ ವೋಟಿಂಗ್ ಆಗಬೇಕು ಅಂತ ಬೇರೆ ನಾಯಕರ ಒತ್ತಾಯ ಆದರೆ ಎಂದು ಇತಿಹಾಸದಲ್ಲಿ, ರಾಜ್ಯ ಬಿಜೆಪಿಯ ಇತಿಹಾಸದಲ್ಲಿ ಆ ರೀತಿ ನಡೆದಿಲ್ಲ. ಗೌಪ್ಯ ಮತದಾನ ಮಾಡಿದ್ರೆ ಅವಕಾಶ ಆದರೆ ಪಕ್ಷದಲ್ಲಿ ಬಿರುಕಾಗತ್ತೆ. ಯಾಕಂದರೆ ಯಾರು ಯಾರಿಗೆ ವೋಟ್ ಹಾಕಿದ್ರು ಅನ್ನೋದು ಇಂದಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಇದು ಸಾಧ್ಯವಿಲ್ಲ ಅನ್ನೋ ಮೆಸೇಜನ್ನ ಬಹಳ ದಿನಗಳ ಹಿಂದೆನೇ ಹೈಕಮಾಂಡ್ ರವಾನಿಸಿತ್ತು. ಒಮ್ಮತದ ಆಯ್ಕೆಯಾಗುತ್ತೆ. ಅಭಿಪ್ರಾಯ ಸಂಗ್ರಹದ ಮೂಲಕ ಚುನಾಯಿತ ಅಧ್ಯಕ್ಷರು ಅಂತ ಪ್ರತಿಷ್ಠಾಪಿಸಲಾಗುತ್ತೆ. ಎಲ್ಲರ ಅಭಿಪ್ರಾಯ ಸಂಗ್ರಹದ ಮೂಲಕ ಈ ಪ್ರಾಸೆಸ್ ನಡೆಸ್ತಾರೆ. ಆದರೆ ವೋಟಿಂಗ್ ಅಂತೂ ಇಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಿರೋದು. ಇದುವರೆಗೂ ನಡೆಯದ ಪ್ರಕ್ರಿಯೆ ಈಗ ಮಣದು ಬಿಟ್ರೆ ಹೈಕಮಾಂಡು ಹೇಳಿದ್ದಕ್ಕೆಲ್ಲ ಕುಣಿದಂಗಾಗತ್ತೆ. ಎಂದು ನಾವು ಈ ರೀತಿ ನಡೆಸಿಲ್ಲ ಅನ್ನೋ ಮೆಸೇಜನ್ನು ಬಹಳ ಹಿಂದೆಯೇ ಪಾಸ್ ಮಾಡಿತ್ತು. ಅದೇ ರೀತಿಯಲ್ಲಿ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಂಗಳವಾರ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇದಿಷ್ಟು ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ಅವತ್ತು ನೋಡಬೇಕು ಶಕ್ತಿ ಪ್ರದರ್ಶನ ಯಾರು ಯಾವ ರೀತಿ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ವಿಜಯೇಂದ್ರ ಅವರನ್ನೇ ಎಲ್ಲರ ಅಭಿಪ್ರಾಯ ಸಂಗ್ರಹದ ಮೂಲಕ ಈಸಿಯಾಗಿ ಕೂರಿಸೋದಕ್ಕೆ ಅವಕಾಶ ಇದೆಯಾ, ಅಥವಾ ಈ ಅಭಿಪ್ರಾಯ ಸಂಗ್ರಹದಲ್ಲೂ ಮತ್ತೊಬ್ರು ಪೈಪೋಟಿ ಕೊಡೋದಕ್ಕೆ ಚಾನ್ಸ್ ಕೊಡುತ್ತಾ ಹೈಕಮಾಂಡ್? ಎಲ್ಲ ಕುತೂಹಲ ಇದೆ, ನೋಡಬೇಕು. ಅದಕ್ಕಿಂತ ಮುಂಚೆ ಯತ್ನಾಳ್ಗೆ ಈಗ ವೀಕೆಂಡ್ ಆಘಾತ ಎದುರಾಗಿದೆ. ಗುರುವಾರಕ್ಕೆ 72 ಗಂಟೆಗಳು ಮುಗಿದು ಹೋಯಿತು. ಶುಕ್ರವಾರ ಒಂದು ದಿನ ಹೈಕಮಾಂಡ್ ಚಾನ್ಸ್ ಕೊಡಲಿದೆ. ಅಂದರೆ 72 ಗಂಟೆಗಳ ಗಡುವನ್ನು ಬಿಟ್ಟು ಇನ್ನೊಂದು ದಿನ ಕಾದು ನೋಡುವಂತಹ ಹಾದಿಯನ್ನು ಹಿಡಿದಿದೆ ಹೈಕಮಾಂಡ್. ಆಯಿತು ನೋಡೇ ಬಿಡೋಣ ಮನಸ್ಸು ಚೇಂಜ್ ಮಾಡೋದಾದ್ರೆ ಅಂತ. ಯತ್ನಾಳ್ ಯಾರು ಊಹೆ ಮಾಡಿರಲಿಲ್ಲ ಈ ರೀತಿ ಹೈಕಮಾಂಡ್ಗೂ ಸೆಡ್ ಹೊಡಿತಾರೆ ಅಂತ. ಯಾಕಂದ್ರೆ ಹಿಂದೆಲ್ಲ ಹೈಕಮಾಂಡ್ ಕರೆದು ಮಾತಾಡಿದಾಗ, ಅಮಿತ್ ಶಾ ಅವರು ಬುದ್ಧಿ ಹೇಳಿದಾಗ, ಇತ್ತೀಚೆಗಷ್ಟೇ ಶಿಸ್ತು ಸಮಿತಿಯ ಅಧ್ಯಕ್ಷರು ಕರೆದು ಮಾತನಾಡಿಸಿದ್ರು. ಆಗೆಲ್ಲ ಹೋಗಿ ಬಂದಾಗ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾ ಇದ್ರು. ಸಾಫ್ಟ್ ಆಗಿರು ಅಂತ ಹೇಳಿದ್ದಾರೆ ಅಂದ್ಕೊಂಡು ಯತ್ನಾಳ್ ಕೆಲವು ದಿನ ಸೈಲೆಂಟ್ ಆಗಿದ್ದು ಮತ್ತೆ ವಾಗ್ದಾಳಿ ಶುರು ಮಾಡ್ತಾ ಇದ್ರು. ಈಗ ನೋಟಿಸ್ ಕೊಟ್ಟು ಉತ್ತರ ಕೊಡದೇ ಇದ್ರೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕೇಳಿತ್ತು. ಸೊ ಈ ನೋಟಿಸ್ಗೆ ಯತ್ನಾಳ್ ಸೆಡ್ಡು ಹೊಡೆದಿದ್ದಾರೆ ಅಂದಮೇಲೆ ಕ್ರಮ ತಗೊಳ್ಳದೆ ಹೋದರೆ ಅದು ಹೈಕಮಾಂಡ್ಗೆ ಅವಮಾನ. ಹೈಕಮಾಂಡ್ಗೆ ದಮ್ಮಿಲ್ಲ, ತಾಕತ್ತಿಲ್ಲ ಅನ್ನುವಂಥ ಮೆಸೇಜು ಆಡಿಕೊಳ್ಳೋದಕ್ಕೆ ಆಹಾರ ಆಗತ್ತೆ ಕಾಂಗ್ರೆಸ್ಗೆ, ಬೇರೆ ಪಕ್ಷಗಳಿಗೆ. ಹೈಕಮಾಂಡ್ಗೊಂದು ಕ್ರಮ ತಗೊಳ್ಳೋಕ್ಕಾಗಲಿಲ್ವ ಯತ್ನಾಳ್? ಹೈಕಮಾಂಡ್ ನಾಯಕರಿಗೆ ಈ ರೀತಿ ತಿರುಗೇಟು ಕೊಟ್ಟರು ಅನ್ನೋ ಮೆಸೇಜನ್ನು ಹೈಕಮಾಂಡ್ ರವಾನೆಯಾಗೋಕ್ಕೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇವತ್ತು ಒಂದು ದಿನ ಕಾದು ನೋಡುವಂಥ ದಾರಿಯನ್ನು ಹಿಡಿದಿದೆ. 72 ಗಂಟೆಗಳ ಬಳಿಕ ಶುಕ್ರವಾರ ಮುಗಿತಿದ್ದ ಹಾಗೆ ಶನಿವಾರ ಭಾನುವಾರ ವೀಕೆಂಡ್ ಹೊತ್ತಲ್ಲಿ ಯತ್ನಾಳ್ಗೆ ಕರೆಯೊಂದು ಬರೋದು ಫಿಕ್ಸು. ಇವತ್ತು ಮನಸ್ಸು ಬದಲಾಯಿಸದೇ ಇದ್ರೆ ಅವರನ್ನು ಅಮಾನತ್ತು ಮಾಡುವ ಸಾಧ್ಯತೆ ದಟ್ಟ ಅಂತ ಹೇಳಲಾಗ್ತಿರೋದೀಗ. ಪಕ್ಷದಿಂದ ಉಚ್ಚಾಟನೆಯ ಅಥವಾ ಅಮಾನತ್ತ, ಎರಡರೊಳಗೊಂದು ಅನ್ನೋ ಬಗ್ಗೆ ಕುತೂಹಲ. ಆದರೆ ಉಚ್ಚಾಟನೆಗಿಂತ ಅಮಾನತ್ತು ಮಾಡುವಂಥ ದಟ್ಟ ಸಾಧ್ಯತೆಗಳಿವೆ. ಬಿಸಿ ಮುಟ್ಟಿಸೋದು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಸ್ವಲ್ಪ ಟೈಮ್ ಬಾಯಿ ಮಾಡೋ ರೀತಿಯಲ್ಲಿ ಅವರ ಬಾಯಿ ಮುಟ್ಟಿಸೋದಕ್ಕೆ ಅವರನ್ನು ಸಸ್ಪೆಂಡ್ ಮಾಡೋದು ಪಕ್ಷದಿಂದ. ಉಚ್ಚಾಟಿಸುವ ಕೆಲಸಕ್ಕೆ ಹೋಗದೆ ಮುಂದೆ ಬೇಕು ಅನಿಸಿದ್ರೆ ಕ್ರಮ ತಗೊಂಡ್ರೆ ಆಯಿತು. ಸದ್ಯಕ್ಕೂ ಈ ಅಮಾನತು ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇರೋದು. ಸೊ ಮೊದಲ ಬಿಗ್ ವಿಕೆಟ್ ಈ ವೀಕೆಂಡ್ಗೆ ಉರುಳುವಂಥ ಸಾಧ್ಯತೆ ಇದೆ. ಯತ್ನಾಳ್ ಅವ್ರಿಗೆ ಗೊತ್ತು, ಅದು ಯತ್ನಾಳ್ ಅವ್ರಿಗೆ ಗೊತ್ತು. ಮತ್ತು ಹೈಕಮಾಂಡ್ ಕ್ರಮ ತಗೊಳ್ಳಿ ಅಂತಾನೆ ನಿಂತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕ್ಲಿಯರ್. ಗೊತ್ತಿಲ್ವಾ? ಅವರೊಬ್ಬರು ಸೀನಿಯರ್ ಲೀಡರ್ ಆಗಿ ಹೈಕಮಾಂಡ್ ಕಟ್ಟೆಚ್ಚರದೊಂದಿಗೆ ಕಟ್ಟ ಕಡೆಯ ಚಾನ್ಸ್ ಅಂತ ಈ ನೋಟಿಸ್ ಕೊಟ್ಟಾಗ ಉತ್ತರ ಕೊಡದೆ ಸೆಡ್ ಹೊಡೆದ್ರೆ ಕ್ರಮ ತಗೊಳ್ಳದೆ ಇರ್ತಾರ? ಗೊತ್ತಿಲ್ವಾ ಯತ್ನಾಳ್ ಅವ್ರಿಗೆ? ನೋಡಾಯ್ತು. ಇನ್ನು ವಿಜಯೇಂದ್ರ ಸಹಿಸ್ಕೊಂಡು ಹೋಗೋಕೆ ಸಾಧ್ಯವಿಲ್ಲ ನಮಗೆ ಅಂದ ಮೇಲೆ ವಿಜಯೇಂದ್ರನನ್ನೇ ಮತ್ತೆ ಕೂರಿಸ್ತಾರೆ ಅನ್ನೋದು ಖಚಿತವಾದ ಮೇಲೆ ಯತ್ನಾಳ್ ಕ್ರಮ ತಗೊಳ್ಳೋದೇ ಬೆಸ್ಟ್ ನನ್ನ ವಿರುದ್ಧ
ಆಕ್ಷನ್ ಆಗಿಬಿಡ್ಲಿ, ಅದು ನನಗೆ ಲಾಭವಾಗುತ್ತೆ ಅನ್ನುವ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಹಾಗಾಗಿ ಅವರು ಡೆಲ್ಲಿಗೆ ಕೇಳಿಸುವಂತೆ ಕೂಗ್ತಿದ್ದಾರೆ, ತಗೊಳ್ಳಿ ಆ್ಯಕ್ಷನ್ನು, ಏನು ಬೇಕಾದರೂ ಮಾಡ್ಕೊಳ್ಳಿ, ಬಗ್ಗೋ ಮಗ ನಾನಲ್ಲ, ನಾನು ಭಿನ್ನ ನಾಯಕ ಅಂತ ಈಗ ಹೈಕಮಾಂಡ್ಗೆ ಡೆಲ್ಲಿಗೆ ಕೇಳೋ ರೀತಿಯಲ್ಲಿ ಗುಟುರಿಟ್ಟಿದ್ದಾರೆ ಯತ್ನಾಳ್. ಹಾಗಾಗಿ ಅವರ ಮುಂದಿನ ನಡೆಯ ಬಗ್ಗೆ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ಯತ್ನಾಳ್ ಮುಂದೇನು ಮಾಡ್ತಾರೆ, ಹಾಗಾದರೆ ಅವರನ್ನು ಅಮಾನತು ಮಾಡಿದ್ರೆ ಅಥವಾ ಬೈ ಚಾನ್ಸ್ ಉಚ್ಚಾಟಿಸಿ ಬಿಟ್ಟರೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಬೇರೆ ಬೇರೆಯವ್ರ ನಾಯಕರೆಲ್ಲ ರೆಬಲ್ಸ್ ಇದ್ದಾರಲ್ಲ, ಅವರು ಕೂಡ ಇವ್ರ ಜೊತೆಗೆ ಸೇರ್ಕೊಳ್ತಾರ, ತಂಡವನ್ನೇ ಎತ್ಕೊಂಡು ಹೋಗ್ತಾರೋ ಅಥವಾ ಇವ್ರಿಗೆಲ್ಲ ಬಿಸಿ ಮುಟ್ಟಿಸಿ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಏನೋ ವಿಜೇಂದ್ರ ಕ್ಯಾಂಪ್ ಸಂಧಾನ ಪ್ರಯತ್ನ ಆಗ್ತಿದೆಯಂತೆ ಕೆಲವು ನಾಯಕರು ಹೇಳ್ತಿದ್ದಾರೆ. ಗೊತ್ತಿಲ್ಲ ಅದು ಯಶಸ್ವಿ ಆಗುತ್ತಾ ಅಂತ. ಕೆಲವು ನಾಯಕರು ಈ ಹೈಕಮಾಂಡ್ ಈ ರೀತಿ ನೋಟಿಸು ಗಿಟಿಸ್ ಅಂದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಬೇರೆಯವರೆಲ್ಲ ಒಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಬೇರೆಯವ್ರು ಗಪ್ಚುಪ್ ಆಗ್ತಾರೆ ಅನ್ನೋ ಲೆಕ್ಕನೂ ಇದೆ. ಹಾಗಾಗಿ ಗಪ್ಚುಪ್ ಆಗ್ತಾರೋ ಯತ್ನಾಳ್ ಜೊತೆ ಹೊರ ನಡೀತಾರೋ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಈಗ ಯತ್ನಾಳ್ ಪಕ್ಷದಿಂದ ಹೊರಬೀಳೋದು ಬಹುತೇಕ ಅಧಿಕೃತ ಅಂತ ಹೇಳಲಾಗ್ತಿದ್ದು, ಮುಂದೆ ವಿಜಯೇಂದ್ರಗೆ ಬಹುದೊಡ್ಡ ಸವಾಲಿದೆ. ಲಿಂಗಾಯತ ಬಲವೇ ಇಲ್ಲ ವಿಜಯೇಂದ್ರಗೆ. ಬೇಕಾದರೆ ಲೆಕ್ಕ ಹಾಕಲಿ, ಜಿಲ್ಲಾವಾರು ಲೆಕ್ಕಾಚಾರ ತೆಗಿಲಿ ಅನ್ನೋ ಮಟ್ಟಿಗೆ ಸವಾಲು ಹಾಕಿದಾರಲ್ವ ಯಡಿಯೂರಪ್ಪನವ್ರ ಬೆನ್ನಿಗೆ, ವಿಜಯೇಂದ್ರ ಬೆನ್ನಿಗೆ ಯಾರು ಲಿಂಗಾಯತರಿಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿರೋದು ಪಂಚಮಸಾಲಿ ಸಮುದಾಯ. ಹಾಗಾಗಿ ಆ ಸಮುದಾಯದ ಬಲವನ್ನು ನಾನು ಹಿಡಿದಿಟ್ಕೊಂಡಿದ್ದೀನಿ ಅಂತ ಯತ್ನಾಳ್ ಹೇಳ್ತಿರೋದಲ್ವ. ಹಾಗಾಗಿ ವಿಜಯೇಂದ್ರ ಯತ್ನಾಳ್ ಇಲ್ಲದೆ ಪಕ್ಷಕ್ಕೇನೂ ನಷ್ಟವಾಗಿಲ್ಲ ಅನ್ನೋದನ್ನ ಸಾಬೀತುಪಡಿಸೋ ನಿಟ್ಟಿನಲ್ಲಿ ಮತ್ತಷ್ಟು ಸವಾಲುಗಳೊಂದಿಗೆ ಕೆಲಸ ಮಾಡಬೇಕಾಗಿ ಬರುತ್ತಾ, ಕಾದ್ ನೋಡಬೇಕು. ಸದ್ಯದ ಮಟ್ಟಿಗಂತೂ ವಿಜಯೇಂದ್ರಗೆ ಒಂದಿಷ್ಟು ಬಿಸಿ ಮುಟ್ಟಿಸಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡುವಂಥ ನಿರ್ಧಾರಗಳನ್ನು ಸಂಘಟನಾ ಕಾರ್ಯದರ್ಶಿ ನೇಮಕ ಅದೆಲ್ಲ ತಗೊಂಡು ವಿಜಯೇಂದ್ರ ಅವರನ್ನು ಮತ್ತೆ ಪ್ರತಿಷ್ಠಾಪಿಸೋದು ಬಹುತೇಕ ಫಿಕ್ಸ್. 21ನೇ ತಾರೀಕು ಘೋಷಣೆ ಅಂತ ಹೇಳಲಾಗ್ತಿದೆ. ಕಾದು ನೋಡಬೇಕು. ಯತ್ನಾಳ್ಗಂತೂ ಆಘಾತ, ವಿಜಯೇಂದ್ರಗೆ ಲಕ್ ಇದೆಯೋ ಇಲ್ವೋ, ಆದರೆ ಯತ್ನಾಳ್ಗೆ ಬ್ಯಾಡ್ ಲಕ್ ಅಂತೂ ಈಗ ಬರ್ತಾ ಇದೆ. ಬಟ್ ಆ ಬ್ಯಾಡ್ ಲಕ್ಕನ್ನೇ ಗುಡ್ ಲಕ್ ಮಾಡ್ಕೊಳ್ತೀನಿ ಅಂತ ಯತ್ನಾಳ್ ಹೊರಟು ನಿಂತಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.